ಎಷ್ಟು ಅಂತ ಅಮ್ಮವ್ರ ಮನ್ಸನ್ನ ನೋಯಿಸ್ತೀರ ಚಿಕ್ಕಜ್ಮಾನ್ರೆ. ನಿಮಗ್ ಜನ್ಮ ಕೊಡುವಾಗ ಅವರು ಪುನರ್ಜನ್ಮ ತಗೊಂಡಿರ್ತಾರೆ. ಇನ್ನು ಆ ಜೀವಕ್ಕೆ ಎಷ್ಟು ನೋವು ಕೊಡ್ತೀರಾ ಚಿಕ್ಕಜ್ಮಾನ್ರೆ? ಸಿಂಗಾರಿ, ಯಾಕೋ ನಿಮ್ದು ನಿಮ್ಮ ಅತ್ತೆದು ಜನ್ಮ ಜನ್ಮದ ಸಂಬಂಧ ಅನ್ನೋ ರೇಂಜಿಗೆ ಮಾತಾಡ್ತಿದ್ಯಲ್ಲ. ನೀನು ಇಷ್ಟೆಲ್ಲ ಟೆನ್ಸ್ಡ್ ಆಗಿ ಬೇಜಾರ್ ಮಾಡ್ಕೊಂಡು ಮಾತಾಡ್ತಿದ್ರೆ ಚೆನ್ನಾಗ್ ಕಾಣಿಸಲ್ಲ. ರಿಯಾಲಿಟಿ ಏನು ಅನ್ನೋದು ನಿನಗ್ ಗೊತ್ತಿಲ್ಲ. ಗೊತ್ತಾದ್ರೆ ನೀನು ನನ್ನ ಹಾಗೆ ಆಗ್ಬಿಡ್ತೀಯ. ಅದೇನೇ ಆಗಿರ್ಲಿ ಚಿಕ್ಕಜ್ಮಾನ್ರೆ, ಅವರು ಮನುಷ್ಯರು ತಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ನಿಮ್ ತಾಯಿ. ಅದಕ್ಕಾದ್ರೂ ಮರ್ಯಾದೆ ಕೊಡಿ. ನಿಮ್ಗೆ ಜೀವನ ಕೊಟ್ಟಿರೋ ಆ ಜೀವಕ್ಕೆ ಇಷ್ಟೆಲ್ಲ ನೋವು ಕೊಡ್ಬೇಡಿ. ಒಂದು ಹೆಣ್ಣು ಅಳ್ತಿದ್ರೆ ಆ ಮನೆಗೆ ಒಳ್ಳೇದಾಗುತ್ತಾ ಹೇಳಿ? ನೀವ್ ನೋಡಿದ್ರೆ ಅವಕಾಶ ಸಿಕ್ಕಾಗೆಲ್ಲ ಅವ್ರಿಗೆ ಅವಮಾನ ಮಾಡ್ತಾನೆ ಇರ್ತೀರ. ಆದ್ರೆ ಆ ಕೋಪ ನನ್ ಮೇಲೆ ತಿರುಗ್ತಿದೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ? ನಾನು ಅವ್ರು ಗುರ್ಸಿದ್ರೆ ನಿನ್ ಮೇಲೆ ಯಾಕೆ ಕೋಪ ಮಾಡ್ಕೋತಾರೆ? ಯಾಕೆ ಅಂದ್ರೆ ನೀವು ನನ್ನ ಮದ್ವೆ ಆಗಿ ಈ ಮನೆಗೆ ಕರ್ಕೊಂಡ್ ಬಂದಿರೋದ್ರಿಂದ. ಮೊದ್ಲೇ ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಈ ಮನೆಗೆ ತಕ್ಕಾಗಿರೋ ಹೆಣ್ಣು ನಾನಲ್ವಲ್ಲ. ಜೊತೆಗೆ ನೀವ್ ಹೀಗೆ ಬದಲಾಗಿರೋದು ನಾನ್ ಬಂದ್ಮೇಲೆ ಅಂತ ಅವ್ರ ಮನ್ಸಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಿ ಅವ್ರ ಕೋಪ ನನ್ ಮೇಲೆ ತಾನೇ ತಿರ್ಗೋದು. ಊರಲ್ಲಿ ಆ ಪ್ರೆಸಿಡೆಂಟ್ ಮಗನಿಂದ ನನ್ನ ತಂಗಿನ ಕಾಪಾಡಿದ್ದಕ್ಕೆ ಆ ಅಭಿಮಾನ ನನಗಿದೆ. ಹೀಗೆಲ್ಲ ನಡ್ಕೊಂಡು ಅದನ್ನ ಹಾಳು ಮಾಡ್ಕೋಬೇಡಿ. ನಿಮ್ಗೆ ಕೈ ಮುಗಿತೀನಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಐ ಆಮ್ ಸಾರಿ ಸಿಂಗರಿ. ನೀನೆಲ್ಲ ಅತ್ತವತಾರ ಎತ್ತಿರೋ ಆ ದೇವ್ರು ಬಂದು ನಿಮ್ಮ ಅಮ್ಮನ ವಿಚಾರದಲ್ಲಿ ಬದಲಾಗು ಅಂತ ಹೇಳಿದ್ರೆ ನಾನು ಬದಲಾಗಲ್ಲ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೆ ಇರೋ ಜೀವ ಅಂದ್ರೆ ಅದು ನಿಮ್ ತಾಯಿ. ಅವ್ರಿಗೆ ನೀವು ಬೆಲೆ ಕೊಡದೇ ಇದ್ರೂ ಪರವಾಗಿಲ್ಲ. ಅವ್ರ ಬೆಲೆನ ಮಾತ್ರ ಕಳಿಬೇಡಿ. ಎಲ್ರಿಗೂ ಅವ್ರು ಇಷ್ಟಪಟ್ಟವ್ರ ಜೊತೆ ಬದುಕೋ ಅವಕಾಶ ಇರೋಲ್ಲ. ಆದ್ರೆ ನಿಮ್ಗೆ ಆ ಅದೃಷ್ಟ ಇದೆ, ಅದನ್ನ ಕಳ್ಕೋಬೇಡಿ. ಎದೆ ಮೇಲೆ ಹಾಕೊಂಡು ಬೆಳೆಸಿರೋ ಅವ್ರನ್ನ ಎದೆಲಿಟ್ಟು ಪೂಜೆ ಮಾಡಿ. ಆ ಬಂಗಾರಿ ಈ ತರ ಡೈಲಾಗ್ಗಳೆಲ್ಲ ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಆದ್ರೆ ರಿಯಾಲಿಟಿಲಲ್ಲ. ಎದೆ ಮೇಲೆ ಇಟ್ಕೊಂಡು ನಾನು ಬೆಳೆಸಿದೀನಿ ಅಂತ ನನ್ನ ಬೆನ್ನಿಗೆ ಚೂರಿ ಹಾಕ್ದವ್ರನ್ನ ನಾನು ಎದೆಲಲ್ಲ, ತಲೆಯಲ್ಲೂ ಇಟ್ಕೊಳ್ಳಲ್ಲ. ಇಲ್ಲಿ ಯಾರ ಹತ್ರ ಎಷ್ಟು ಮಾತಾಡಬೇಕು ಏನ್ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟು ದಿನ ನಮ್ಮ ಅಪ್ಪ ಒಬ್ರು ಮೇಸ್ಟ್ರಿದ್ರು, ಈಗ ಅವ್ರ ಜೊತೆ ನೀವು ಸೇರ್ಕೊಂಡು ನನಗೆ ಕ್ಲಾಸಸ್ ತಗೋಬೇಡಿ. ಸದ್ಯಕ್ಕೆ ಕೆಳಗಡೆ ಏನಾದ್ರೂ ಅಡುಗೆ ಮನೇಲಿ ಕೆಲಸ ಇದ್ರೆ ಹೋಗಿ ಮಾಡ್ಕೊಬಿಡಿ. ಬಿಟ್ರೆ ಸಿಂಗಾರಿನೂ ನಮ್ಮ ಮದರ್ ಇಂಡಿಯಾ ಬಗ್ಗೆ ಟ್ಯೂಷನ್ ತಗೊಳೋದಕ್ಕೆ ಶುರು ಹಚ್ಕೊಬಿಡ್ತಾರೆ. ಪಾಪ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಟ್ಯೂಷನ್ ತಗೊಳ್ಳೋರ್ಗು ಟಾರ್ಚರ್ ಕೊಡೋ ಜೀವ ಇದು ಅಂತ.